ಹಲೋ ಮಮ್ಮೀಸ್, ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ಗೆ ನಾವು ಜಂಕ್ ಎಲ್ಲ ಕೊಡೋದು ಬಿಟ್ಟು ಈ ತರ ಏನಾದ್ರು ವೆಜಿಟೇಬಲ್ ಕಟ್ಲೆಟ್ನ ಮಾಡ್ಕೊಟ್ಟಿದ್ದೀರಾ ಅಂದ್ರೆ ಮಕ್ಳು ಇದಕ್ಕೆ ಅಡಿಕ್ಟ್ ಆಗ್ಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬೇಕಾಗಿರೋ ಎಲ್ಲ ಪ್ರೋಟೀನ್ ವೆಜಿಟೇಬಲ್ ಕೊಟ್ಟಂಗ್ ಕೂಡ ಆಗುತ್ತೆ. ಸೊ ಯಾವ ತರ ಮಾಡಬೇಕು ಬೆನಿಫಿಟ್ಸ್ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಫಾಲೋ ಮಾಡಿ. ಮಕ್ಕಳಿಗೆ ಬೇಕಾಗಿರೋ ಎಲ್ಲಾ ತರ ವಿಡಿಯೋಸ್ ಇದೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಹಸಿ ಬಟಾಣಿ ಮತ್ತೆ ಕ್ಯಾರೆಟ್ ಮತ್ತೆ ಸಿಪ್ಪೆ ತೆಗ್ದಿರೋಂತ ಆಲೂಗಡ್ಡೆನ ಪೀಸ್ ಮಾಡ್ಬಿಟ್ಟು ನಾವು ಈ ತರ ಸ್ಟೀಮ್ ಅಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಈ ತರ ಸ್ಟೀಮ್ ಮಾಡಿ ಬೇಯಿಸಿ ಮಕ್ಕಳಿಗೆ ಕೊಡೋದ್ರಿಂದ ಇದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಕೂಡ ಮಕ್ಕಳಿಗೆ ನೀಟಾಗಿ ಸಿಗುತ್ತೆ ಅಂತ. ಸೊ ಇವಾಗ ಚೆನ್ನಾಗಿ ಬೆಂದಾದ್ಮೇಲೆ ಒಂದು ಬೌಲ್ಗೆ ಹಾಕೊಂಡು ಅದನ್ನ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಗೈಸ್, ಆದಷ್ಟು ಹೊರಗಡೆ ಫುಡ್ ನ ಅವಾಯ್ಡ್ ಮಾಡಿ. ಮಕ್ಕಳಿಗೆ ಈ ತರ ವೆಜಿಟೇಬಲ್ಸ್ ಅಲ್ಲಿ ಮನೇಲೆ ಮಾಡ್ಕೊಡೋದಕ್ಕೆ ಟ್ರೈ ಮಾಡಿ. ಈಗ ಟೇಸ್ಟ್ಗೆ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ರೌಂಡ್ ಶೇಪ್ಗೆ ಮಾಡಿಟ್ಕೋಬೇಕು. ಹಾಗೆ ಒಂದು ತವ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನಾವು ತುಪ್ಪನ ಸವರ್ಬಿಟ್ಟು ಈ ತರ ಏನ್ ಕಟ್ಲೆಟ್ ತರ ಮಾಡಿಟ್ಕೊಂಡಿರ್ತೀವಿ ಅದನ್ನ ತವ ಮೇಲೆ ಹಾಕ್ಬಿಟ್ಟು ಒಂದು 5 to 6 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಬೇಯಿಸಿದ್ರೆ ಕಟ್ಲೆಟ್ ರೆಡಿ ಆಗತ್ತೆ. ಗೈಸ್, ಇದರಲ್ಲಿ ತುಂಬಾನೇ ವಿಟಮಿನ್ಸ್ ಮಿನರಲ್ಸ್ ಇರುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತು ವೆಜಿಟೇಬಲ್ಸ್ ಇಂದ ಮಕ್ಕಳಿಗೆ ಎಷ್ಟು ಬೆನಿಫಿಟ್ಸ್ ಇದಾವೆ ಅಂತ. ಮಕ್ಕಳು ವೇಟ್ ಗೇನ್ ಅಂತೂ ತುಂಬಾನೇ ಹೆಲ್ಪ್ ಮಾಡೋದು. ಈ ವೆಜಿಟೇಬಲ್ ಕಟ್ಲೆಟ್ ನ ನಾವು ಮಕ್ಕಳಿಗೆ 8 ಮಂತ್ಸ್ ಇಂದ ಸ್ಟಾರ್ಟ್ ಮಾಡಬಹುದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಹಾಗೆ ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ. ಮಕ್ಕಳು ತರಕಾರಿ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ. ಯಾಕಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಗೊತ್ತೇ ಆಗಲ್ಲ ಮಕ್ಕಳಿಗೆ ತರಕಾರಿ ಹಾಕಿದೀವಿ ಅಂತ. ಬೇಕಿದ್ರೆ ನೀವು ಬೇರೆ ತರಕಾರಿನೂ ಹಾಕೊಂಡು ಕಟ್ಲೆಟ್ಸ್ ನ ಮಾಡ್ಕೊಡ್ಬಹುದು. 5 days ಕಟ್ಲೆಟ್ ಸೀರೀಸ್ ನ ಮಾಡ್ತಾ ಇದ್ದೀನಲ್ಲ, ಡೇ 3 ಅಲ್ಲಿ ಯಾವ ತರ ಕಟ್ಲೆಟ್ ನ ಮಾಡ್ತೀನಿ ಅಂತ ನೋಡ್ಬೇಕಂದ್ರೆ ವೆಯ್ಟ್ ಮಾಡಿ. ಹಾಗೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.